ಹೇಗಿದ್ದಾರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂಮೆಂಟ್ಸ್ ವಿತ್ ಶೋಭಾ. ಇವತ್ತು ಬಂದು ಫ್ರೆಂಡ್ಸ್ ಮಹಾಲಯ ಅಮಾವಾಸ್ಯೆ ಇದೆ. ಇವತ್ತು ನಾನು ಬೆಳಗ್ಗೆಯಿಂದನೇ ಪೂಜಾ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಂದು ಜಸ್ಟ್ ಸ್ನಾನ ಆಯಿತು. ಟೈಮ್ ಬಂದು 11:30 ಆಗ್ತಾಯಿದೆ ಇವಾಗ. ಸರಿ, ನಾನು ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ನಾನು ಪೂಜೆ ಮಹಾಲಯ ಅಮಾವಾಸ್ಯೆ ಪೂಜೆ ಯಾವ ರೀತಿ ಮಾಡ್ತೀನಿ ಏನು ಎತ್ತ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಇವತ್ತು ಫುಲ್ ಡೇ ನಂದು ಯಾವ ರೀತಿ ಹೋಗುತ್ತೆ ಏನೋ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಆಲ್ರೆಡಿ ಟೈಮ್ ಆಗ್ತಾಯಿದೆ, ನಾನು ಪೂಜೆ ಮಾಡಬೇಕು. ಸರಿ, ಬನ್ನಿ ನೋಡೋಣ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ. ಫ್ರೆಂಡ್ಸ್, ನಾನಿಲ್ಲಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಪಾತ್ರೆಗಳೆಲ್ಲ ಹಿಂದಿನ ದಿವಸನೇ ಕ್ಲೀನಾಗಿ ವಾಶ್ ಮಾಡಿ ಇಟ್ಬಿಟ್ಟಿದ್ದೆ. ನಾನು ಯಾವಾಗಲೂ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಅಷ್ಟೇ ಹಿಂದಿನ ದಿವಸನೇ ಕ್ಲೀನಾಗಿ ವಾಶ್ ಮಾಡಿ ಇಟ್ಬಿಡ್ತೀನಿ. ಇನ್ನು ಕೆಲವೊಬ್ಬರು ಅಮಾವಾಸ್ಯೆ ದಿವಸನೇ ಪಿತೃಗಳಿಗೆ ಪೂಜೆ ಮಾಡ್ತಾರೆ. ನಾವು ಯೂಶ್ವಲಿ ಆವತ್ತಿನ ದಿವಸ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾವೆಲ್ಲ ಪಿತೃಗಳಿಗೆ ನಾನ್ ವೆಜ್ಜೇ ಮಾಡೋದು. ಹಾಗಾಗಿ ಅಮಾವಾಸ್ಯೆ ದಿವಸ ಪಿತೃ ಪೂಜೆ ಮಾಡಿಬಿಟ್ರೆ ನಮಗೆ ದೇವ್ರ ಪೂಜೆ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಅದರ ಹಿಂದಿನ ವಾರದಲ್ಲೇ ಪಿತೃ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ದೊಡ್ಡ ದೊಡ್ಡ ಅಮಾವಾಸ್ಯೆಗಳಲ್ಲೆಲ್ಲ ದೇವ್ರ ಮುಂದೆ ದೀಪ ಹಚ್ಚಿಲ್ಲ ಅಂದರೆ ಚೆನ್ನಾಗಿರಲ್ಲ. ಹಾಗಾಗಿ ಆಮೇಲೆ ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ, ಈ ರಂಗೋಲಿನೇ ಹಾಕಲ್ಲ. ಕೆಲವೊಬ್ಬರು ಈ ಪಿತೃ ಪೂಜೆ ಮಾಡೋರು ಅಮಾವಾಸ್ಯೆ ದಿವಸ ಕೆಲವೊಬ್ಬರು ರಂಗೋಲಿ ಹಾಕಲ್ಲ. ಅದು ನಮಗೆ ಅದೇನೋಪ್ಪ ಸರಿ ಅನಿಸಲ್ಲ. ಅಮಾವಾಸ್ಯೆ ದಿವಸ ಮನೆ ಮುಂದೆ ರಂಗೋಲಿ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ರಂಗೋಲಿ ಎಲ್ಲ ಹಾಕಿಬಿಡ್ತೀನಿ ಅವತ್ತಿನ ದಿವಸ. ಇನ್ನು ಫ್ರೆಂಡ್ಸ್, ಹೂವೆಲ್ಲ ನಾನು ಹಿಂದಿನ ದಿವಸನೇ ಬೆಳಗ್ಗೆ ವಾಕಿಂಗ್ಗೆ ಹೋಗಿದ್ದೆ. ಆವಾಗಲೇ ಎಲ್ಲ ತಂದು ಇಟ್ಕೊಂಡ್ಬಿಟ್ಟಿದ್ದೆ. ಇವಾಗ ಹೂವಿನ ಅಲಂಕಾರ ಎಲ್ಲ ಮಾಡಿ ದೇವರಿಗೆ ಜಸ್ಟ್ ಅಗರಬತ್ತಿ ಬೆಳಗ್ತಾ ಇದ್ದೀನಿ ಅಷ್ಟೇ, ದೀಪ ಹಚ್ಬಿಟ್ಟು. ಇನ್ನು ನೈವೇದ್ಯ ಎಲ್ಲ ಇವಾಗೇನು ನಾನು ಮಾಡೋಕ್ಕೆ ಹೋಗಲ್ಲ, ಸಾಯಂಕಾಲನೇ ಮಾಡೋದು. ಯಾಕಂದರೆ ಆಲ್ರೆಡಿ 11:30. ಫ್ರೆಂಡ್ಸ್, ಇದು ನಮ್ಮದು ಪೂಜಾ ರೂಮು ಸ್ವಲ್ಪ ಚಿಕ್ಕದು. ಹಾಗಾಗಿ ಕೂತ್ಕೊಂಡು ಅಗರಬತ್ತಿ ಬೆಳಗೋದು, ಮಂಗಳಾರತಿ ಮಾಡೋದು ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಏನು ಮಾಡ್ತೀನಿ, ನಿಂತ್ಕೊಂಡೇ ಬೆಳಗ್ತೀನಿ. ನೋಡಿ, ಇವಾಗ ಅಗರಬತ್ತಿನ ಸ್ವಲ್ಪ ಸ್ಟ್ಯಾಂಡಲ್ಲಿ, ಇದು ಆನ್ಲೈನಲ್ಲಿ ತರಿಸಿದ್ದೆ ಫ್ರೆಂಡ್ಸ್. ನಾನು ಆನ್ಲೈನಲ್ಲಿ ತರಿಸಿದ್ದೆ. ಯಾಕಂದರೆ ಅದು ಬತ್ತಿ ಏನದು ಅಗರಬತ್ತಿ ಪೌಡ್ರೆಲ್ಲ ಫುಲ್ ಸ್ಪ್ರೆಡ್ ಆಗ್ತಾಯಿತ್ತು. ಅದು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ನನಗೆ ಡೈಲಿ. ಹಾಗಾಗಿ ಅದು ಸ್ಟ್ಯಾಂಡ್ ತರಿಸಿದ್ದೀನಿ. ಅದು ತುಂಬಾ ನನಗೆ ಯೂಸ್ ಆಗ್ತಾಯಿದೆ ಇವಾಗ. ಇನ್ನು ಮಧ್ಯಾಹ್ನ ಅಡುಗೆ ಇನ್ನೂ ಏನೂ ಮಾಡಿರಲಿಲ್ಲ ನಾನು. ನಿಧಾನಕ್ಕೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಯಾಕೋ ಸ್ವಲ್ಪ ಏನಾದರೂ ತಂಪು ಕುಡಿಯೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇತ್ತು. ಹಾಗಾಗಿ ಇಲ್ಲಿ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ನಾನು. ಮನೆಯಲ್ಲಿ ಮಕ್ಕಳಿಬ್ಬರು ಇರಲಿಲ್ಲ, ಹೊರಗಡೆ ಹೋಗಿದ್ರು ಅವರು. ನಾನು ಮತ್ತು ನಮ್ಮ ಮನೆಯವರು ಇಬ್ಬರೇ ಇದ್ವಿ. ಹಾಗಾಗಿ ಸ್ವಲ್ಪ ನೋಡಿ ಈ ಥರ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ನಾನು ಮಿಕ್ಸಿಗೆ ಹಾಕಿಬಿಟ್ಟು. ಇದು ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಕುಡಿದ್ರೆ ಒಂಥರ ತಂಪು ಅನಿಸುತ್ತೆ. ಹಾಗಾಗಿ ನಾನು ಇದನ್ನು ಆವಾಗವಾಗ ಮಾಡ್ಕೊಳ್ತಾ ಇರ್ತೀನಿ. ನಿಂತಿದ್ದು ಸ್ಟೈಲು ಚೆನ್ನಾಗೈತೆ. ಮಧ್ಯಾಹ್ನ ಮಾಡೋ ಅಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಆಗಿ ಹೋಯಿತು. ಹಾಗಾಗಿ ಇನ್ನೇನಂತ ಹೇಳ್ಬಿಟ್ಟು ಊಟ ಮಾಡಿ ಸ್ವಲ್ಪ ರೆಸ್ಟ್ ತೊಗೊಂಡೆ ಅಷ್ಟೇ. ಯಾಕಂದರೆ ಬೆಳಗ್ಗೆಯಿಂದೆಲ್ಲ ಫುಲ್ ಕೆಲಸನೇ ಆಗಿತ್ತು ನನಗೆ. ನೋಡಿದೆ ಅದೇ ಬೇಳೆ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಇವಾಗ ಬೇಳೆ ಹಾಕ್ತಾಯಿದ್ದೆ ಕುಕ್ಕರ್ಗೆ. ಅದಾದಮೇಲೆ ನನಗೆ ಮತ್ತೆ ನೆಕ್ಸ್ಟ್ ಏನೂ ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್, ಅಲ್ಲಿಗೆ ಬಿಟ್ಬಿಟ್ಟೆ. ಇದಾದಮೇಲೆ ಇನ್ನು ಒಂದೇ ಸರಿ ನಾನು ಈವ್ನಿಂಗೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಫ್ರೆಂಡ್ಸ್, ಇವಾಗ ಟೀಗೆ ನಾನು ಸ್ವಲ್ಪ ಶುಂಠಿ, ಆಮೇಲೆ ಒಂದು 4 ಕಾಳು ಮೆಣಸು, ಒಂದು 4 ಕಾಳು ಮೆಣಸು, ಆಮೇಲೆ ಒಂದೇ ಒಂದು ಲವಂಗ ಹಾಕ್ತಾಯಿದೆ. ಈ ಮೆಣಸು ಲವಂಗ ಹಾಕೋದ್ರಿಂದ ಕೆಲವೊಬ್ಬರು ಶುಂಠಿ ಮಾತ್ರ ಹಾಕಿಬಿಟ್ಟು ಟೀ ಮಾಡ್ತಾರೆ. ಜೊತೆಗೆ ಮೆಣಸು ಲವಂಗ ಹಾಕಿದರೆ ಗಂಟ್ಲಿಗೆ ಸ್ವಲ್ಪ ಏನಾದರೂ ಇಚ್ಚಿಂಗ್ ಇದ್ದರೆ ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಇವಾಗ ಸಂಜೆ 6:30 ಆಗ್ತಾಯಿದೆ. ನಾನು ಮಧ್ಯಾಹ್ನ ಪೂಜೆ ಆದಮೇಲೆ ಸ್ವಲ್ಪ ಅಡುಗೆ ಎಲ್ಲ ಮಾಡಿದೆ. ಅದು ಅಡುಗೆ ಮಾಡುವಾಗ ನನಗೆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕಾಗಲಿಲ್ಲ. ಸುಮ್ಮನೆ ಮಧ್ಯೆ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಇವಾಗ ಆಯಿತು, ಎದ್ದು 1 ಅವರ್ ಆಯಿತು. ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ಟೀ ಮಾಡಿ ಕುಡಿತಾಯಿದ್ದೀನಿ. ಟೀ ಕುಡಿದಾದ್ಮೇಲೆ ಸ್ವಲ್ಪ ಸಾಯಂಕಾಲದ ಪೂಜೆ ಮಾಡಬೇಕು ದೇವರಿಗೆ. ಅದು ಇವತ್ತು ಅಮಾವಾಸ್ಯೆ ಅಲ್ವಾ, ಅಮಾವಾಸ್ಯೆ ಇರೋದರಿಂದ ಸ್ವಲ್ಪ ಪಾಯಸ ಏನಾದರೂ ಮಾಡೋಣ ಅಂತ ಪಾಯಸ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀನಿ. ಸರಿ, ಟೀ ಕುಡಿದ್ಬಿಟ್ಟು ಆಮೇಲೆ ಪೂಜೆ ಮಾಡುವಾಗ ನಿಮಗೆ ಸಿಗ್ತೀನಿ, ಓಕೆನಾ? ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಯಾವ ರೀತಿ ಪೂಜೆ ಮಾಡಿದೆ ಅಂತ. ಈಗ ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 7:30ವರೆಗೂ ನಂದು ಇವತ್ತಿನ ದಿನಚರಿ ಹೀಗಿತ್ತು. ಜಸ್ಟ್ ಪೂಜೆ ಎಲ್ಲ ಆಯಿತು, ಚೆನ್ನಾಗಾಯಿತು. ನೀವು ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.